ಯಾವ್ಯಾವ ಸಂಸ್ಥೆಗಳಿಗೆ ನಿಮ್ಮ ಮೂಲಕವಾಗಿ ನೆರವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ? ಉದ್ಯೋಗವನ್ನು ಎಷ್ಟು ಜನ ಸೃಷ್ಟಿ ಮಾಡಿದ್ರಿ? ಆ, ಈ ಉದ್ಯೋಗ ಅಂತಂದ್ರೆ ಈಗ ಏನು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇದೆ, ಬಿಜಾಪುರ, ಬೀದರು, ಗುಲ್ಬರ್ಗ, ರಾಯಚೂರು ಈ ಕಡೆ ಸ್ವಲ್ಪ ತುಂಬ ಬಡತನದಲ್ಲಿರ್ತಕ್ಕಂಥ ಜನರ ರೈತರ ಮಕ್ಕಳು ಓದಿರಲ್ಲ. ಅಲ್ಲಿ ಮಳೆ ಬಿದ್ದರೆ ಬೆಳೆ ಇಲ್ಲಂದ್ರೆ ಮಳೆ ಇಲ್ಲದ್ರೆ ಬೆಳೆ ಇಲ್ಲ. ಅಂಥ ಮಕ್ಕಳಿಗೆ ನಾವು ಸುಮಾರು ಜನ ಇಲ್ಲಿವರೆಗೂ ಒಂದು 500 ಜನ ಮೇಲ್ಪಟ್ಟು ನಾವು ತಂದು ಹೌಸ್ ಕೀಪಿಂಗ್ ಕೆಲಸ ಕೊಟ್ಟಿದ್ದೀವಿ. ಇನ್ನೂ ಮಾಡ್ತಾರೆ. ಕಂಪ್ನಿನೇ ಅವರಿಗೆ ರೂಮ್ ಕೊಡುತ್ತೆ, ಊಟ ಕೊಡುತ್ತೆ, ಎಲ್ಲ ಕೊಡುತ್ತೆ, ಪೇಮೆಂಟ್ ಗಾಡಿ ಕರ್ಕೊಂಡು ಎಲ್ಲ ಅವ್ರದೇ ಕೊಡ್ತಾರೆ. ನಾವು ಅದರಲ್ಲಿ ಏನೂ ಇಂಟರ್ಫೇರ್ ಇಲ್ಲ. ಕಂಪ್ನಿಯಿಂದ ನಾವು ದುಡ್ಡು ತೊಗೊಳ್ಳಲ್ಲ, ಇವ್ರ ಕಡೆಯಿಂದ ದುಡ್ಡು ತೊಗೊಳ್ಳಲ್ಲ. ಫ್ರೀ ಸರ್ವಿಸ್ ಕೊಡ್ತೀವಿ. ನಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀವಿ. ಬಂದ ತಕ್ಷಣ ನಮ್ಮ ಆಫೀಸಲ್ಲಿ ಫ್ರೆಶ್ ಆಗಿ ಎಲ್ಲ ಕೊಡ್ತೀವಿ. ಅಲ್ಲಿ ನಾವು ಗಾಡಿ ಕೊಟ್ಟು ಕಳಿಸ್ತೀವಿ ಅಲ್ಲಿ ಕಂಪ್ನಿಯವ್ರ ಒಳಗಡೆ ತೊಗೊಂಡ್ಬಿಟ್ಟು ಕೆಲಸ ಮಾಡ್ತಾರೆ. ಸೊ ಅಷ್ಟೇ. ಅವರು ಕೊಡೋ ಟೈಮಲ್ಲಿ ಅವ್ರ ತಂದೆ ತಾಯಿದು ಮತ್ತು ಇವ್ರದ್ದೆಲ್ಲ ಕಂಪ್ಲೀಟಾಗಿ ಬಯೋಡೇಟಾ ಕೊಡಬೇಕು, ಅಲ್ಲಿ ಸೇರಿಸ್ಕೊಳ್ತೀವಿ. ಇನ್ನು ಎಜುಕೇಟೆಡ್ ಬಂದಾಗ ಅವ್ರ ಅರ್ಹತೆ ಏನಿದೆ ತಕ್ಕಂತೆ ನಾವು ಕೆಲಸಕ್ಕೆ ಇದು ಮಾಡ್ತೀವಿ. ಇನ್ನು ಕೆಲವ್ರಿಗೆ ಮಾಡ್ತಾ ಬಿಟ್ಟು ಹೋಗ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು, ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಮತ್ತು ಅಲ್ಲಿ ಕಂಪ್ನಿ ಸೇರಿಸೋದು ನಮ್ಮ ಜವಾಬ್ದಾರಿ. ಆಮೇಲೆ ನೀವು ಏನು ಮಾಡ್ತಾರೆ ನನಗೆ ಅದು ಸಂಬಂಧ ಇಲ್ಲ.